ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಐಶಾ ಮಂಡ್ಯ ಮಿನಿ ವ್ಲಾಗ್. ಗೈಸ್, ನಾವು ಮೈಸೂರಲ್ಲೇ ಇದ್ದೀವಿ. ನಮ್ಮ ನಾದಿನಿ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಾಷ್ಟಕ್ಕೆ ಬೀನೀಸ್ ಕಟ್ ಮಾಡ್ಕೊಂಡಿದ್ದೀವಿ, ಆಮೇಲೆ ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೀವಿ, ಆಮೇಲೆ ಸ್ವಲ್ಪ ಚಿಕನ್ ತಗೊಂಡಿದ್ದೀವಿ, ಆಮೇಲೆ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೀವಿ. ಮಸಾಲೆಗೆ ಏನೇನು ಹಾಕಿದ್ದೀವಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಟಮಾಟೆ ಹಣ್ಣು ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈಗ ನೋಡಿ ಹೇಗೆ ಮಾಡಬೇಕು ಅಂತ. ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ಕೆಂಪುಗೈತು. ಈಗ ನಾವು ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಚಮಚ, ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಇದು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಸ್ವಲ್ಪ ಕಸ್ತೂರಿ ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಮಸಾಲೆ ಅಂಟ್ಕೋಬೇಕು ಚಿಕನ್ ಒಂದೆರಡು ನಿಮಿಷ. ಆಮೇಲೆ ಈ ಬೀನೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಅವರೆಕಾಳು ಇದೆ, ಆಮೇಲೆ ಬಟಾಣಿ ಕಾಳು ಇದೆ ನೋಡಿ, ಇದೆಲ್ಲ ಮಿಕ್ಸು. ಇದು ಅಡುಗೆನ ನಮ್ಮ ನಾದಿನಿ ಮಾಡ್ತಾ ಇದ್ದಾರೆ. ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯಲ್ಲಾಗಲಿ ನಮ್ಮ ಕುಟುಂಬದವ್ರಿಗೆಲ್ಲ ಇವ್ರ ಅಡುಗೆ ಅಂದರೆ ತುಂಬ ಇಷ್ಟ. ನೋಡಿ, ಈಗ ಬೀನೀಸ್ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಹಾಕ್ತಾಯಿದ್ದೀವಿ. ಇದು ಚಪಾತಿ ಪಲ್ಯ ಮಾಡ್ತವ್ರೆ. ಯಾವ ಪಲ್ಯ ಅಂದರೆ ಆಲೂಗೆಡ್ಡೆ, ಬೀನೀಸು, ಬಟಾಣಿ, ಆಮೇಲೆ ಅವರೆಕಾಳು, ಆಮೇಲೆ ಸ್ವಲ್ಪ ಚಿಕನ್ ಅದು ಹಾಕಿ ಪಲ್ಯ ಮಾಡ್ತಾಯಿದ್ದೀವಿ ನೋಡಿ. ಇದು ಸ್ವಲ್ಪ ನೀರು ಹಾಕಿದ್ದೀವಿ, ಒಂದು 5 ನಿಮಿಷ ಬಿಡ್ತೀವಿ. ನೆಕ್ಸ್ಟು ಆಲೂಗೆಡ್ಡೆ ಹಾಕ್ತಾಯಿದ್ದೀವಿ. ನಮ್ಮ ನಾದಿನಿ ಮಾಡೋ ಅಡುಗೆ ತುಂಬ ಚೆನ್ನಾಗಿರ್ತದೆ. ಎಲ್ಲ ಒಂದು ಅಡುಗೆನೂ ನಾವು ಚೆನ್ನಾಗಿಲ್ಲ ಅಂತ ಹೇಳೋಂಗೆ ಇಲ್ಲ. ಅಡುಗೆ ಮಾಡಿದ್ರೆ ಫೇಮಸ್. ಈಗ 5 ನಿಮಿಷ ಆಯಿತು. ಟಮಾಟೆ ಹಾಕ್ತಾಯಿದ್ದೀವಿ. ಈಗ ಸಬ್ಸಿಗೆ ಸೊಪ್ಪು ಹಾಕಬೇಕು. ಸಬ್ಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ನೀರು ಹಾಕಿದ್ದೀವಿ. ಒಂದು ಲೋಟದಲ್ಲಿ ಒಂದು ಅರ್ಧ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಬರೋ ಗಂಟ ಕೂಗಿಸ್ಕೊತೀವಿ. ನೋಡಿ, ರೆಡಿ ಆಯಿತು. ನೋಡಿ, ಪಲ್ಯ ರೆಡಿಯಾಗಿದೆ. ಫ್ರೆಂಡ್, ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಇದ್ರ ಜೊತೆ ಚಪಾತಿಗೂ ಪಲ್ಯಕ್ಕೆ ಕಾಂಬಿನೇಷನ್ ಚೆನ್ನಾಗಿರ್ತದೆ. ನೀವೊಂದ್ಸತಿ ಸಂಡೇ ಇದ್ದಾಗ ಟ್ರೈ ಮಾಡಿ. ಇದಕ್ಕೆ ಕೈಮಾ ಹಾಕಿದ್ರು ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿರ್ತದೆ. ಚಪಾತಿ ರೆಡಿ ಆಗ್ತಿದೆ. ಚಪಾತಿ ಮಾಡ್ತಾಯಿದ್ದೀವಿ ಪಲ್ಯದ ಜೊತೆ. ನೋಡಿ, ಪಲ್ಯ ರೆಡಿಯಾಗಿದೆ. ಪಲ್ಯದ ಜೊತೆ ಚಪಾತಿ.
ನಮ್ಮ ಭಾವನ್ಗೆ ಹಾಕ್ಕೊಡ್ತಾ ಇದ್ದೀನಿ ಪ್ರೀತಿಯಿಂದ. ನೋಡಿ ಫ್ರೆಂಡ್, ನಮ್ಮ ಮಗನಿಗೆ ಫಂಕ್ಷನ್ ಇದೆ ಅಂತ ನಮ್ಮ ನಾತಿ ಮಗ ಕರ್ಕೊಂಡು ಹೋಗಿ ಬಿಡಿಸ್ಬಿಟ್ಟು ಬಂದವ್ರೆ. ಇನ್ನೊಂದ್ಸತಿ ಹೋಯ್ತಾ ನಾನು ಫ್ರೆಂಡ್, ನಮ್ಮ ಪೇಷಂಟು ನಮ್ಮ ನಾದಿನಿ ಯಜಮಾನ್ರು ಈಗ ಗಂಟ ಅವರು ಕಾಯಿಲೆ ಬಿದ್ದಿದೆ ಅಲ್ಲ, ಈ ಗಂಟ ಒಂದಿನಾನು ಅವರು ಮನ್ಗಿದ್ದೆ ಅಲ್ಲ. ಈಗ ಸ್ವಲ್ಪ ಒಂದು ಸಣ್ಣ ಆಪ್ರೇಷನ್ ಆಗಿದೆ. ಇವ್ರಿಗೆ ನಾವು ನೋಡೋಕೆ ಬಂದಿರೋದು. ನೋಡಿ, ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನಕ್ಕೆ ಏನಂದರೆ ಚಿಕನ್, ಇದು ಚಪಾತಿ ಜೊತೆ ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಗ್ರೇವಿಗೆ ಮಸಾಲೆ ಕಲಸಿಟ್ಟಿದ್ದೀವಿ. ಚಿಕನ್ ಗ್ರೇವಿಗೆ ಏನು ಮಸಾಲೆ ಹಾಕಿದ್ದೀವಿ ಅಂದರೆ ಖಾರದ ಪುಡಿ, ಅರಿಶಿನ ಪೌಡ್ರು, ಧನಿಯಾ ಪೌಡ್ರು, ಕಾರ್ನ್ಫ್ಲವರ್, ಆಮೇಲೆ ಚಿಕನ್ ಕಬಾಬ್ ಮಸಾಲ 65, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಅದೆಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀವಿ. ಈಗ ಗ್ರೇವಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿನೂ ಟೊಮ್ಯಾಟೊ ಫ್ರೈ ಮಾಡ್ಕೋಬೇಕು. ನೋಡಿ, ಗ್ರೇವಿ ಮಾಡ್ತಾಯಿದ್ದೀವಿ. ಮೊದಲು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಾದ್ಮೇಲೆ ಮೊದಲು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಕಟ್ ಮಾಡಾಕಬೇಕು. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಶುಂಠಿ ಪೇಸ್ಟು, ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸೆಕೆಂಡು ಸ್ವಲ್ಪ ಫ್ರೈ ಮಾಡಬೇಕು ಅಂತ. ಅದಾದಮೇಲೆ ಇದು ಪೇಸ್ಟ್ ಅಂತ ಇದ್ದೀನಿ. ಆಮೇಲೆ ಟೊಮ್ಯಾಟೋನು, ಆಮೇಲೆ ಈರುಳ್ಳಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನೋಡಿ, ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋಬೇಕು. ರುಬ್ಬಾದ್ಮೇಲೆ ಇಲ್ಲಿ ಹಾಕಬೇಕು. ನೆಕ್ಸ್ಟು ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಹಾಕಿದ್ಮೇಲೆ ಆಮೇಲೆ ಚಿಕನ್ ಮಸಾಲ, ಆಮೇಲೆ ಬಟರ್ ಫ್ರೈ ಮಸಾಲ ಸ್ವಲ್ಪ, ನೆಕ್ಸ್ಟು ಮೆಣಸಿನ ಪುಡಿ ಹಾಕಬೇಕು. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಮೆಣಸಿನಕಾಯಿ ಪೌಡ್ರು, ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ. ಅದಾದಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಒಂದು 15 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಆಮೇಲೆ ಮಸಾಲೆ ವಾಸನೆ ಹೋಗಿದೆ. ಅದಾದಮೇಲೆ ಚಿಕನ್ ಹಾಕ್ತಾಯಿದ್ದೀವಿ. ಒಂದು 20 ನಿಮಿಷ ಆ ಚಿಕನ್ ಬೇಯಬೇಕು. ಹೋಗ್ತಾ ಇದ್ದೀವಿ ಊರಿಗೆ ನಮ್ಮ ನಾದಿನಿ ಮನೆಯಿಂದ. ಆಟೋ ಬಂದಿಲ್ಲ, ಅದಕ್ಕೆ ನಿಂತಿದ್ದೀವಿ. ಆಟೋ ಬುಕ್ ಮಾಡಿದ್ದಾರೆ, ಬರ್ತಾ ಇದೆ. ಗೊತ್ತಾಯ್ತು. ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಗಳೇನು ಅಷ್ಟು ರಶ್ ಇಲ್ಲ. ಮದ್ದೂರು ಬಸ್ ಹೊತ್ತು ಗೈ. ಅಯ್ಯೋ, ಮದ್ದೂರು ಬಸ್ ಇಲ್ಲೇ ನಿಂತಿದೆ. ನಮ್ಮ ಯಜಮಾನ್ರು ಕಾಣ್ತಾ ಇಲ್ಲ. ಯಾವ ಜಲ್ದಿ
ಪೂಜೆ ಬಸ್ ಖಾಲಿ ಇದೆ. ಈಗ ಜನ ಹತ್ಕೊಬಿಡ್ತಾರೆ. ಈಗ ರಶ್ ಇದೆ, ಹತ್ತುತ್ತಾ ಇದ್ದೀವಿ. ಖಾಲಿ ಇದೆ ಬಸ್ಸು. ಬಂದಿದ್ವಲ್ಲ, ಆಗ ತುಂಬ ರಶ್ ಬಸ್ ಕಡೆ ಇರಲಿಲ್ಲ. ಆಮೇಲೆ ತುಮಕೂರು ಬಸ್ ಹಾಕಿದ್ದು. ಆ ತುಮಕೂರು ಬಸ್ಸಲ್ಲಿ ಹೆಂಗೋ ಮದ್ದು ಸ್ಟಾಪ್ ಇದೆ ಅಂದರೆ ಬಸ್ ಬಂದು. ಇವತ್ತು ರಶ್ ಇರ್ತದೆ, ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದು. ಸೀಟ್ ಇದೆ, ಖಾಲಿನೇ ಇದೆ. ಕೆಟ್ಟೋಯ್ತು. ಮತ್ತೆ ರೋಡ್ ಇನ್ನು ಒಂದು ಅರ್ಧ ಗಂಟೆ ಅದಕ್ಕೆ ಈಗ ಅದೇ ಕಂಡಕ್ಟ್ರು ಬೇರೆ ಬಸ್ಸಲ್ಲಿ ಹತ್ತಿಸೋರೆ. ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಮನೆಗೆ ಬರೋ ಸ್ವಲ್ಪ ಲೇಟ್ ಆಯಿತು. ಈಗ ಮೈಸೂರಿಂದ ಊರಿಗೆ ಬಂದು ಮನೆಗೆ ಬಂದು ಏನಂದರೆ ನಾವು ಹತ್ತಿರೋ ಬಸ್ಸು ಖುಷಿಯಿಂದ ಹತ್ತದೋ, ಹೆಂಗೋ ಸೀಟ್ಗಳಿದೆ. ಯಾವಾಗಲೂ ಸಂಡೆ ಫುಲ್ ರಶ್ ಇರ್ತದೆ. ಇವತ್ತು ಸೀಟ್ ಸಿಕ್ತಲ್ಲ ಅಂದ್ಬಿಟ್ಟು ಹತ್ತದೋ ಫ್ರೆಂಡ್ಸ್. ಹತ್ತದೋ ಅಲ್ಲಿಂದ ಶ್ರೀರಂಗಪಟ್ಟಣ ಬಿಟ್ಟು ಶ್ರೀರಂಗಪಟ್ಟಣ ಮಧ್ಯ ಬಸ್ ಪಂಚರ್ ಆಯಿತು. ಅದಕ್ಕೆ ಬಸ್ ಪಂಚರ್ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲೇ ನಿಲ್ಲಿಸಿದ್ರು. ಕಂಡಕ್ಟ್ರು ನಿಲ್ಲಿಸ್ಬಿಟ್ಟು ಹಿಂದೆನೇ ಬೇರೆ ಬಸ್ ಬಂತು, ಬೇರೆ ಬಸ್ ಹತ್ತಿಸಿದ್ರು. ಅಲ್ಲ ಬಸ್ಸಲ್ಲಿ ನೋಡಿದ್ರೆ ಫುಲ್ ರಶ್ಶು. ಅಲ್ಲಿಂದ ಮಂಡ್ಯ ಗಂಟೆ ಅರ್ಧ ಗಂಟೆ ನಿಂತಿದ್ದೀವಿ ಫ್ರೆಂಡ್ಸ್. ನಿಂತ್ಕೊಂಡೇ ಬಂದು. ಈಗ ಅಡುಗೆ ಏನೂ ಇಲ್ಲ, ಮಾಡಲ್ಲ. ಅನ್ನ ಮಾಡ್ತಾಯಿದ್ದೀನಿ, ಬಿಸಿ ಅನ್ನ ಮಾಡ್ಕೊತೀನಿ. ಗ್ರೇವಿ ಕೊಟ್ಟು ಕಳಿಸೋರೆ. ರಾತ್ರಿ ನಮ್ಮ ಮನೆಯವರು ಗ್ರೇವಿ ಚೆನ್ನಾಗಿದೆ. ರಾತ್ರಿ ನಮ್ಮ ಮೈಸೂರಿಗೆ ಹೋದಾಗ ರಾತ್ರಿ ಊಟಕ್ಕೆ ಗ್ರೇವಿ ಇತ್ತಂತೆ. ನಿನ್ನೆ ಅಷ್ಟೊಂದು ಸ್ವಲ್ಪ ಇಟ್ಟಿದ್ರು. ಕೈಮಾ ಸಾಂಬಾರು ಮಾಡಿದರು. ಅದೇ ಕೋಳಿ ಕೈಮಾ, ಚಿಕನ್ ಕೈಮಾ ಸಾಂಬಾರು ಮಾಡಿ, ಆಮೇಲೆ ಚಿಕನ್ ಕೈಮಾ ಸಾಂಬಾರು ನಮ್ಮ ಮನೆಯವ್ರು ತಿಂದಿಲ್ಲ. ಗ್ರೇವಿ ನೋಡೋದು ಟೇಸ್ಟ್ ನೋಡ್ಬಿಟ್ಟು ಗ್ರೇವಿ ಹಾಕ್ಕೊಂಡು ನೋಡಿದ್ರು. ಟೇಸ್ಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ಬೆಳಗ್ಗೆ ನಮ್ಮ ನಾದಿನಿ ಆಮೇಲೆ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಅದೇ ಗ್ರೇವಿ ಮಧ್ಯಾಹ್ನ ಮಾಡಿ ನಮಗೆ ಟಿಫನಲ್ಲಿ ಕೊಟ್ಟು ಕಳಿಸೋರೆ. ಈಗ ಗ್ರೇವಿಗೆ ಅನ್ನ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ನಾನು ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದು ನೀವು ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ ಗೈಸ್.